ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಓಕೆನಾ ಸ್ನೇಹಿತರೆ, ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಯಾರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಆಮೇಲೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ. ಆಮೇಲೆ ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೊಸ ನೋಟಿಫಿಕೇಷನ್ ನಿಮ್ಗೆ ಬರ್ತಾನೆ ಇರುತ್ತೆ. ಓಕೆನಾ ಸ್ನೇಹಿತರೆ, ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಇದರ ಹೆಸರು ಪನ್ನೀರ್ ಪತ್ರೆ. ಎಲ್ರಿಗೂ ಗೊತ್ತು, ಇದು ಹೂವಿನಲ್ಲಿ ಕಟ್ಟಿ ಮಾರ್ತಾರಂತ. ಇದ್ರದ್ದು ಕೃಷಿ ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ಕರ್ನಾಟಕ ದೇಶದಲ್ಲಿ ಇದ್ರದ್ದು ಕೃಷಿ ವ್ಯವಸಾಯ ಮಾಡ್ತಾರೆ. ಹೊರ ದೇಶದಲ್ಲೂ ಮಾಡ್ತಾರೆ ಸ್ನೇಹಿತರೆ. ಎಲ್ಲೆಲ್ಲಿ ಮಾಡ್ತಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆನಾ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಇಂಗ್ಲೀಷಲ್ಲಿ ಇದ್ರದ್ದು ಪೆಲಗ್ರೋನಿಯಂ ಗ್ರಾವಿಯೋಲಿಯಸ್ ಅಂತ ಕರೀತಾರೆ. ಆಮೇಲೆ ರೋಸ್ ಸೆಂಟ್ ಜೆರೇನಿಯಂ ಅಂತ ಕರೀತಾರೆ ಸ್ನೇಹಿತರೆ. ಆಮೇಲೆ ಸ್ವೀಟ್ ಜೆಂಟ್ ಸೆರೇನಿಯಂ ಅಂತ ಕರೀತಾರೆ, ಜೆರೇನಿಯಂ ಅಂತ. ಆಮೇಲೆ ಸ್ನೇಹಿತರೆ, ಇದು ಪೆರೇನಿಯಲ್ ಪ್ಲಾಂಟ್. ಇದು ಔಷಧಿಗಳ ಬಳಸ್ತಾರೆ ಸ್ನೇಹಿತರೆ. ಇದು ಯಾವ ಕಡೆ ಬೆಳೆಸ್ತಾರೆ ಅಂದರೆ ಸ್ನೇಹಿತರೆ, ದಕ್ಷಿಣ ಆಫ್ರಿಕಾ, ಆಮೇಲೆ ಜಿಂಬಾಬ್ವೆ, ಚೀನಾ, ಆಮೇಲೆ ಭಾರತ ಸ್ನೇಹಿತರೆ. ಇಷ್ಟು ದೇಶಗಳಲ್ಲಿ ಇದನ್ನ ಬೆಳೆಸ್ತಾರೆ ಸ್ನೇಹಿತರೆ, ಗ್ರೋ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಇದು ನೆಲದಲ್ಲಿ ಅಷ್ಟು ಖುಷಿಯಾಗಿ ಬರುತ್ತೆ. ನೀವು ನೋಡಿರ್ತೀರ, ಕೃಷಿ ಮಾಡೋರು, ವ್ಯವಸಾಯ ಮಾಡೋರ್ದು ನೋಡಿರ್ತೀರ ನೀವು. ನೋಡಿ, ಅಷ್ಟು ನೆಲದಲ್ಲಿ ಹಾಕಿರ್ತಾರೆ, ಅಷ್ಟು ಖುಷಿಯಾಗಿ ಬರುತ್ತೆ ಸ್ನೇಹಿತರೆ. ಇದು ನೋಡಿ, ಇದು ಕಟ್ಟಿಂಗಲ್ಲೂ ಬರುತ್ತೆ ಸ್ನೇಹಿತರೆ. ಇದು ಕಟ್ಟಿಂಗಲ್ಲಿ ಈಸಿಯಾಗಿ ಬರುತ್ತೆ ಸ್ನೇಹಿತರೆ. ಇದು ದೊಡ್ಡದಾದ ಮೇಲೆ ಇದು ಒಂಥರ ಬುಷಿ ಟೈಪ್ ಥರ ಆಗುತ್ತೆ ಸ್ನೇಹಿತರೆ. ಆವಾಗ ನೀವು ಯಾವುದಾದ್ರೂ ಸ್ಟೆಮ್ ತೊಗೊಂಡು ಒಂದು ಸುಮ್ಮನೆ ಹಿಂಗೆ ಕಟ್ ಮಾಡಿ ಇಟ್ರು, ನೋಡಿ ಸ್ನೇಹಿತರೆ, ಯಾವುದಾದ್ರೂ ಸ್ಟೆಮ್ ತೊಗೊಂಡು ಕಟ್ ಮಾಡಿ ಇಟ್ರು ಅದು ಆರಾಮಾಗಿ ಬೆಳ್ಕೊಂಡು ಹೋಗ್ಬಿಡುತ್ತೆ ಸ್ನೇಹಿತರೆ. ನಮ್ಮ ಮ್ಯಾಕ್ಸ್ ನೋಡಿ ಸ್ನೇಹಿತರೆ, ಇವಾಗ ತಾನೇ ಹೊರಗಡೆ ಬಂದಿದ್ದಾನೆ. ನೋಡಿ ಸ್ನೇಹಿತರೆ, ಇದ್ರದ್ದು ಎಳೆನ ನೋಡಿ, ಸುಗಂಧ ದ್ರವ್ಯ, ಆಮೇಲೆ ಹಾರ ಮಾಡ್ತಾರೆ ಇದ್ರದ್ದು ಎಳೆಯಿಂದ ಹಾರ. ಆಮೇಲೆ ಚರ್ಮ, ಸ್ಕಿನ್ಗೂ ಇದು ಔಷಧಿ ತಯಾರಿಸ್ತಾರೆ ಸ್ನೇಹಿತರೆ. ಆಮೇಲೆ ಜೆಲ್ಲಿ, ಜಾಮು, ಈ ಥರ ಎಲ್ಲ ಫುಡ್ಗಳಲ್ಲಿ ಇದನ್ನ ಬಳಸ್ತಾರೆ ಸ್ನೇಹಿತರೆ. ಇದಕ್ಕೆ ಯಾವಾಗಲೂ ಬಿಸಿಲು ಇರಬೇಕು ಸ್ನೇಹಿತರೆ. ಬಿಸಿಲು ಇರೋ ಕಡೆ ಇಟ್ಟರೆ ಇದು ಆರಾಮಾಗಿ ಬೆಳೆಯುತ್ತೆ. ಓಕೆನಾ ಸ್ನೇಹಿತರೆ, ವೆಲ್ ಡ್ರೈನ್ ಮಣ್ಣು, ವೆಲ್ ಡ್ರೈನ್ ಸಾಯಿಲು, ಮಣ್ಣು ಕರೆಕ್ಟಾಗಿ ನೋಡಿ, ಕಂಪೋಸ್ಟು ಸ್ವಲ್ಪ ಮಣ್ಣು ಮಿಕ್ಸ್ ಮಾಡಿ ಹಾಕಿದ್ರೆ ಸಾಕು ಸ್ನೇಹಿತರೆ. ಇದಕ್ಕೆ ಸ್ನೇಹಿತರೆ, ಇದರಲ್ಲೇ ಯಾವಾಗಲೂ ಆಡೋ ಸ್ನೇಹಿತರೆ, ಇದು ತುಂಬ ಫೇವ್ರೇಟ್ ಅದ್ರದ್ದು. ಇಲ್ಲಿ ನೋಡಿ, ಇದ್ರದ್ದು ಆಟ ಸಾಮಾನು. ಇಲ್ಲಿ ನೋಡಿ ಸ್ನೇಹಿತರೆ, ಎಲ್ಲಿ ಕೂತ್ಕೊಂಡಿದ್ದಾರೆ, ಪಾಟ್ಗಳ ಸಂದಿಯಲ್ಲಿ. ಇದ್ರೊಳಗಡೆ ಕೆಲಸ ಇವಂದು. ಎಲ್ಲ ಗಿಡ ಹಾಳು ಮಾಡಿ ಇಡೋದು. ಒಂದೊಂದು ಗಿಡನೂ ಕಿತ್ತಿ ಇಡ್ತಾನೆ ಸ್ನೇಹಿತರೆ, ಎಲ್ಲ ಗಿಡನೂ. ಮ್ಯಾಕ್ಸು ಹಾಯ್ ಹೇಳಿ ಪುಟ್ಟ ಎಲ್ಲರಿಗೂ. ಮ್ಯಾಕ್ಸು ಹಾಯ್ ಹೇಳಿ ಪುಟ್ಟ. ಓಕೆ ಸ್ನೇಹಿತರೆ, ಇದು ಏನೇನು ತಯಾರಿಸ್ತಾರೆ ಅಂತ ನಾನು ಹೇಳ್ದೆ ಅಲ್ವಾ. ನೋಡಿ, ಅಷ್ಟು ಔಷಧಿ ಫುಡ್ಗಳಲ್ಲಿ ನೋಡಿ, ಚರ್ಮ ವ್ಯಾಧಿಗೆ ಅದಕ್ಕೆಲ್ಲ ಇದು ಔಷಧಿ. ಇಷ್ಟು ಇದು ಇದೆ ಸ್ನೇಹಿತರೆ. ಇದರಲ್ಲಿ ಬೆನಿಫಿಟ್ಸು ನೋಡಿ, ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಇದು ಸ್ನೇಹಿತರೆ, ನಿಮಗೆ ನರ್ಸರಿಗಳಲ್ಲಿ ರೇರ್ ಸಿಕ್ಕಿದ್ರೆ ಇದು ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ, ಇಲ್ದಿದ್ರೆ ಯಾರ ಥರದ್ದು ಕಟ್ಟಿಂಗ್ ಕೇಳಿದ್ರೂ ಕೊಡ್ತಾರೆ. ಒಂದು ಕಟ್ಟಿಂಗ್ ಇಟ್ರೂ ಆರಾಮಾಗಿ ಬರುತ್ತೆ. 6 ಫೀಟ್ ಹೋಗುತ್ತೆ ಸ್ನೇಹಿತರೆ. ಇದು ತುಂಬ ದೊಡ್ಡದಾಗಿ ಬೆಳೆಯುತ್ತೆ. ಅಷ್ಟು ಒಳ್ಳೆ ಸ್ಮೆಲ್ಲು ಸ್ನೇಹಿತರೆ. ಇದ್ರ ಹತ್ರನೇ ಹೋದ್ರೇನು ನೋಡಿ, ನಿಮ್ಮ ಗಾರ್ಡನಲ್ಲಿ ಇದು ಈ ಥರದ್ದು ಒಂದು 2-3 ಇಟ್ರೂ ಫುಲ್ಲು ಒಳ್ಳೆ ಸ್ಮೆಲ್ಲು. ಆಮೇಲೆ ಸೊಳ್ಳೆಗಳು ಕೂಡ ಬರೋದಿಲ್ಲ ಅಂತೆ ಸ್ನೇಹಿತರೆ ಇದರಲ್ಲಿ. ನಾನು ಇಂಗ್ಲೀಷ್ ಚಾನಲ್ ಸ್ವಲ್ಪ ಸರ್ಚ್ ಮಾಡಿದೆ. ಅವರು ಇದಕ್ಕೆ ಸೊಳ್ಳೆಗಳು ಮಸ್ಕಿಟೋ ಪ್ಲ್ಯಾಂಟ್ ಅಂತ ಕೂಡ ಕರೀತಾರೆ ಸ್ನೇಹಿತರೆ. ಆ ಥರ ನೋಡಿ ಸ್ನೇಹಿತರೆ, ಇದು ಒಳ್ಳೆ ಸ್ಮೆಲ್ಲು. ನಿಮ್ಮ ಗಾರ್ಡನಲ್ಲಿ ಒಳ್ಳೆ ಸ್ಮೆಲ್ ಬರುತ್ತೆ. ಇದಕ್ಕೆ ಪಾಟ್ ಸೈಜ್ ಬಂದುಬಿಟ್ಟು ಸ್ವಲ್ಪ ದೊಡ್ಡದೇ ತೊಗೊಂಬಿಡಿ ಸ್ನೇಹಿತರೆ. 15 ಅಡಿ ಅಗಲ ಬರುತ್ತಲ್ಲ, ಆ ಥರ. ಇಲ್ಲದ್ರೆ ಬಕೆಟಲ್ಲಿ ಕೂಡ ಹಾಕ್ಬೋದು ಸ್ನೇಹಿತರೆ. ನೀವು ಬಕೆಟಲ್ಲಿ ಹಾಕಿದ್ರೂ ಆರಾಮಾಗಿ ಬೆಳೆಯುತ್ತೆ. ಇದಕ್ಕೆ ಸ್ವಲ್ಪ ದೊಡ್ಡದಾಗಿದ್ರೇ ಚೆನ್ನಾಗಿ ಬೆಳೆಯುತ್ತೆ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ, ಇದು ನರ್ಸರಿಗಳಲ್ಲಿ ನಿಮಗೆ 60 ರೂಪಾಯಿಗೆ ಸಿಗುತ್ತೆ ಸ್ನೇಹಿತರೆ. 60-70 ರೂಪಾಯಿ. ಓಕೆನಾ ಸ್ನೇಹಿತರೆ, ಒಂದು ಸರಿ ತೊಗೊಂಬಿಟ್ರೆ ಇದು ಕಟ್ಟಿಂಗ್ ಇಟ್ಬಿಡಿ, ಆರಾಮಾಗಿ ಬರುತ್ತೆ. ಓಕೆನಾ ಸ್ನೇಹಿತರೆ, ಇದಕ್ಕೆ ಮಣ್ಣು ಕಂಪೋಸ್ಟು ಬರೀ ಮಣ್ಣು ಮಿಕ್ಸ್ ಮಾಡಿ ಹಾಕಿದ್ರೆ ಸಾಕು. ಇದಕ್ಕೆ ನೀವು ಕೋಕೋ ಪಿಟ್ಟೆಲ್ಲ ಮಿಕ್ಸ್ ಮಾಡೋದೇನು ಬೇಡ. ಓಕೆನಾ ಸ್ನೇಹಿತರೆ,
ಓಕೆ ಸ್ನೇಹಿತರೆ, ವಿಡಿಯೋ ನೋಡಿದ್ರಾ? ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಸ್ನೇಹಿತರೆ ಲೈಕ್ ಮಾಡಿ ಸ್ನೇಹಿತರೆ, ಆಮೇಲೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಮೊದಲೇ ಹೇಳ್ದೆ ಅನ್ಕೊತಾ ಇದ್ದೀನಿ ಸ್ನೇಹಿತರೆ, ಮರ್ತೋಗ್ಬಿಟ್ಟೆ. ಆಮೇಲೆ ಸ್ನೇಹಿತರೆ ಕಮೆಂಟ್ಸ್ ಮಾಡಿ, ಓಕೆನಾ ಸ್ನೇಹಿತರೆ? ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಕನ್ನಡ ಚಾನೆಲ್ಸ್ಗಳು ನೋಡಿ ಸ್ನೇಹಿತರೆ, ನಿಮ್ಗೊಂದು ಟಿಪ್ಸ್ ಹೇಳ್ತೀನಿ. ಕನ್ನಡ ಚಾನೆಲ್ಗಳಲ್ಲಿ ಚಿಕ್ಕ ಚಿಕ್ಕ ಚಾನೆಲ್ ಇದ್ರೂ ದೊಡ್ಡ ಚಾನೆಲ್ ಇದ್ರೂ ಒಬ್ರಿಗೊಬ್ರಿಗೂ ಸಪೋರ್ಟ್ ಮಾಡ್ಕೊಳ್ಳಿ, ಓಕೆನಾ ಸ್ನೇಹಿತರೆ? ದೊಡ್ಡ ಚಾನೆಲ್ ಅವರು ಒಂದು ಕಮೆಂಟ್ಸ್ ಯಾರಾದರೂ ಪರವಾಗಿಲ್ಲ, ಚಿಕ್ಕ ಚಾನೆಲ್ ಇದ್ರೂ ಅವ್ರು ಸ್ಟಾರ್ಟ್ ಮಾಡೋದಿದ್ರೆ ಅವ್ರಿಗೂ ಒಂದು ಸಪೋರ್ಟ್ ಮಾಡಿ, ಒಂದು ಲೈಕ್ ಕೊಡಿ, ಅವ್ರಿಗೂ ಮೋಟಿವೇಶನ್ ಆಗುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆಯ್ತಾ ನಿಮಗೆ? ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಪ್ಲ್ಯಾಂಟ್ನೊಂದಿಗೆ ನಿಮ್ಮನ್ನ ಮೀಟ್ ಆಗ್ತೀನಿ, ಓಕೆನಾ ಸ್ನೇಹಿತರೆ? ಟೇಕ್ ಕೇರ್, ಬಾಯ್ ಸ್ನೇಹಿತರೆ.